ತುಮಕೂರು ವಿಶ್ವವಿದ್ಯಾಲಯ ಆವರಣದಲ್ಲಿರುವ ರಾಷ್ಟ್ರೀಯ ಟೆನ್ನಿಸ್ ಕ್ರೀಡಾಂಗಣದಲ್ಲಿ ಮೇ 5ರಿಂದ ಆರಂಭವಾಗಲಿರುವ ತುಮಕೂರು ಓಪನ್ ಅಂತಾರಾಷ್ಟ್ರೀಯ ಮಹಿಳಾ ಟೂರ್ನಮೆಂಟ್ ಪಂದ್ಯಾವಳಿಯ ವೆಬ್ಸೈಟ್ ಅನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ತುಮಕೂರಿನಲ್ಲಿ ಇಂದು ಬಿಡುಗಡೆ ಮಾಡಿದರು. ಈ ವೆಬ್ಸೈಟ್ ಮೂಲಕ ಟೆನ್ನಿಸ್ ಕ್ರೀಡೆಯ ಪ್ರತಿಕ್ಷಣದ ಮಾಹಿತಿ ಲಭ್ಯವಿರಲಿದೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್, ರಾಷ್ಟ್ರೀಯ ಟೆನ್ನಿಸ್ ಸಂಘದ ಉಪಾಧ್ಯಕ್ಷ ಸುನಿಲ್ ಯಜಮಾನ್, ಜಿಲ್ಲಾ ಟೆನ್ನಿಸ್ ಸಂಘದ ಅಧ್ಯಕ್ಷ ಅಮರನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಡಾ ಜಿ ಪರಮೇಶ್ವರ್ ಮೇ 5ರಂದು ಆರಂಭವಾಗಲಿರುವ ಟೆನ್ನಿಸ್ ಪಂದ್ಯಾವಳಿ ಮೇ 10ಕ್ಕೆ ಮುಕ್ತಾಯಗೊಳ್ಳಲಿದೆ. ತುಮಕೂರು ಜಿಲ್ಲೆಯ ಇಬ್ಬರು ಸೇರಿದಂತೆ ಭಾರತದ 10 ಮಂದಿ ಕ್ರೀಡಾಪಟುಗಳು ಪಾಲ್ಗೊಂಡು ತಮ್ಮ ಸಾಮರ್ಥ್ಯ ಪ್ರದರ್ಶಿಸಲಿದ್ದಾರೆ. ಉಳಿದಂತೆ ವಿವಿಧ 8 ದೇಶಗಳ ಕ್ರೀಡಾಪಟುಗಳು ಆಗಮಿಸಲಿದ್ದು, ಕ್ರೀಡಾಪಟುಗಳು ತಂಗಲು, ಊಟೋಪಚಾರ ಸೇರಿದಂತೆ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸಲಾಗಿದೆ ಎಂದು ಹೇಳಿದರು. ನಗರಕ್ಕೆ ಆಗಮಿಸಿರುವ ಕ್ರೀಡಾಪಟುಗಳು ನಿತ್ಯ ತಯಾರಿ ನಡೆಸುತ್ತಿದ್ದು, ಅದಕ್ಕೆ ಈಗಾಗಲೇ ಅಗತ್ಯ ವ್ಯವಸ್ಥೆ ಕಲ್ಪಿಸಲಾಗಿದೆ. ಕ್ರೀಡೆ ನಡೆಯುವ ವೇಳೆ ಸ್ಥಳೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಬೇಕು. ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದರು. ಮಟ್ಟದ ಕ್ರೀಡೆಯನ್ನ ನಾವು ಮಾಡಬೇಕು ಅನ್ನೋ ಉದ್ದೇಶದಿಂದ ಅನೇಕ ಕ್ರೀಡೆಗಳನ್ನ ಪ್ರೋತ್ಸಾಹಿಸ್ತಾ ಇದ್ದೀವಿ. ಮೊನ್ನೆ ತಾನೇ ಕಳೆದ ವಾರ ಲೋಕಲ್ ಆಗಿ ನಾವು ಕ್ರೀಡಾಪಟುಗಳನ್ನ ತಯಾರು ಮಾಡಬೇಕು. ಅದಕ್ಕೆ ನಾವು ಇದನ್ನೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ನಮಗೆ ಸಂಜೆ ಹೊತ್ತು ಬಂದು ನೋಡಿದ್ರೆ ಸುನಿಲ್, ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅವರು ಅಧ್ಯಕ್ಷರು ಹೇಳ್ತಾರೆ, ಸುಮಾರು 100 ಜನ ಮಕ್ಕಳು ಇಲ್ಲಿ ಆಟ ಆಡ್ತಾ ಇದ್ದಾರೆ ಪ್ರತಿ ದಿವಸ. ಅದು ಕೂಡ ಫ್ಲಡ್ ಲೈಟ್ ಕೂಡ ಮಾಡಿಸಿದ್ದಾರೆ ನಮ್ಮ ಡಿ ಸಿ ಅವರು. ಬಹಳ ಚೆನ್ನಾಗಿ ಅವ್ರಿಗೆಲ್ಲ ಅದರಲ್ಲಿ ಗೊತ್ತಿಲ್ಲ, ನಮ್ಗೆ ಈ ಚಾಂಪಿಯನ್ಶಿಪ್ ಅನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿ ನಾವು ಉದ್ದೇಶ ಇಟ್ಕೊಂಡಿದ್ದೇವೆ. ಅದಕ್ಕೆ ಬೇಕಾದಂತ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅವ್ರದೇ ಒಂದು ಪ್ರೋಟೋಕಾಲ್ ಇದೆ. ಆ ಪ್ರೋಟೋಕಾಲ್ ಪ್ರಕಾರ ಅವ್ರು ಏನ್ ನಮ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅದೆಲ್ಲವನ್ನು ಕೂಡ ಇವತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಿಗೆ ಮಾಡಿಕೊಟ್ಟಿದ್ದೇವೆ.